ಪ್ರಕರಣದಲ್ಲಿ ಸಮಗ್ರ ತನಿಖೆ ನಡೆಸಲು ಎಸ್ಐಟಿ ವಿಫಲವಾಗಿದ್ದು ಕೂಡಲೇ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಒತ್ತಾಯಿಸಿದರು. ನಗರದಲ್ಲಿ ಗುರುವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೆಯದಾಗಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ಕದ್ದು ಕಾಣೆಯಾಗಿರುವ ಆರೋಪಿ ಕಾರ್ತಿಕ್ನನ್ನ ಬಂಧಿಸುವಲ್ಲಿ ಎಸ್ಐಟಿ ವಿಫಲವಾಗಿದೆ. ಜೊತೆಗೆ ಹಂಚಿಕೆ ಮಾಡಿದ ಆರೋಪದಲ್ಲಿ ಪ್ರಕರಣ ದಾಖಲಾಗಿರುವ ಪುಟ್ಟರಾಜ, ಶಿವರಾಜ್ ಸೇರಿ 5 ಪ್ರಮುಖ ಆರೋಪಿಗಳನ್ನ ಕೂಡ ಬಂಧನ ಮಾಡಿಲ್ಲ. ಇನ್ನು ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತಿದೆ ಎಂಬುದನ್ನು ಯೋಚಿಸಬೇಕಿದೆ ಎಂದರು. ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈಪಡೆ ಇದೆ ಎಂಬುದನ್ನ ದೇವರಾಜೇಗೌಡ ಹೇಳಿದ್ದಾರೆ. ಆದರೆ ಅವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೆಲಸ ಮಾಡುತ್ತಿದೆ. ಜೊತೆಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರುವ ಎಸ್ಐಟಿ ಕೂಡ ಕಾಂಗ್ರೆಸ್ ಹೇಳಿದಂತೆ ಕೆಲಸ ಮಾಡುತ್ತಿದೆ. ಆದ್ದರಿಂದ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಂದರು. ಸಂಬಂಧವಾಗಿ ಕೇಸ್ ಕೊಟ್ಟು ಸಹ ತೆಗೆದುಕೊಟ್ಟಿದ್ದು 22ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಸಹ ಯಾರು ಮೊಬೈಲ್ ಇದ್ದಂಥದ್ದನ್ನ ಕದ್ದು ಶೇಖರಿಸಿ ವರ್ಷದಿಂದಲೂ ಸಹ ನನ್ನ ಹತ್ರನೇ ಇದೆ ಅಂತ ಅನೇಕ ಟಿವಿ ಮಾಧ್ಯಮದಲ್ಲಿ ಬಂದು ಹೇಳ್ಕೊಟ್ಟಂತ ಕಾರ್ತಿಕ್ ಗೌಡ ಇನ್ನೂ ಸಹ ಎಲ್ಲೂ ಸಹ ಅರೆಸ್ಟ್ ಮಾಡ್ತಕ್ಕಂಥದ್ದು ಸುಳಿವೇ ಇಲ್ಲ. ಮಲೇಷಿಯಾ ಅಂದ್ರು, ಮತ್ತೊಂದು ಅಂದ್ರು. ಜೊತೆಗೆ ಎಸ್ಐಟಿ ಸಿದ್ಧಾಂತವರು ಅನೇಕ ಮಾಧ್ಯಮದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅದೇನು ತೋರಿಸುತ್ತೆ ಅಂತಂದ್ರೆ, ವೀರಪ್ಪನ್ ನಕ್ಕೀರನ್ ಪತ್ರಿಕೆಗೆ ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಸಿದ್ದಂತ ನಕ್ಕೀರನ್ನ ಅವ್ರನ್ನ ನೇರವಾಗಿ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಇಲ್ಲೋ ಒಂದು ಸಂಶಯ ಇದೆ. ಎಸ್ಐಟಿ ಪ್ರಾಯೋಜಿತವಾಗಿ ಅವ್ರನ್ನ ಸೇಫ್ ಗಾರ್ಡ್ ಮಾಡಿ ಅವರ ಕಸ್ಟಡಿಯಲ್ಲಿ ಇಟ್ಕೊಂಡು ಅವ್ರು ಸಿಕ್ಕಿಲ್ಲ ಅಂತ ನಾಟಕ ಆಡ್ಕೊಂಡು ಇನ್ನು ಏನೇನೋ ಅವರಿಂದ ಹೇಳ್ಕೊಟ್ಟು ಅವರಿಂದ ಮಾತಾಡಿಸ್ಬೇಕು ಅಂತ ಏನೋ ಮಾಡಿದೆ ಅಂತ ಒಂದು ನಮಗೆ ಬಲವಾದಂತ ಒಂದು ಅಪನಂಬಿಕೆ ಅವ್ರ ಬಗ್ಗೆ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೊಕದ್ದಮೆಗಳನ್ನು ತಂದಿದೆ. ಆದರೆ ಇನ್ನು ವಿಶೇಷವಾಗಿ ಆ ಒಂದು ಕೇಸ್ನಿಂದ ಮುಕ್ತರಾಗಿ ಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಾಗ ಮಾತ್ರ ನಮಗೆಲ್ಲ ಸಂತೋಷ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಘನ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ. ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ರೇವಣ್ಣರ ಏನು ಅಭಿವೃದ್ಧಿ ಅಧಿಕಾರರಾಗಿ ದೇವೇಗೌಡರು ಮತ್ತು ರೇವಣ್ಣರು ಈ ಜಿಲ್ಲೆಯ ಅಭಿವೃದ್ಧಿಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲಸಗಳು ಅಭಿಮಾನ. ಅದ್ರ ಜೊತೆಗೆ ದೇವರ ದಯೆ, ರೇವಣ್ಣರಿಂದ ವಿಮುಕ್ತರಾಗ್ತಾರೆ ಅಂತ ನಮ್ಗೆ ಬಲವಾದ ಒಂದು ನಂಬಿಕೆ ಇದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.